ಇವನ್ನ ಕಡಿವಾಣಕ್ಕೆ ಹಾಕಬೇಕು, ಇವನ್ನ ಮಟ್ಟ ಹಾಕಬೇಕು. ಮಟ್ಟ ಹಾಕಲಿಲ್ಲ ಅಂತಂದರೆ ಇಡೀ ರಾಜ್ಯಕ್ಕೆ ಬೇರೆ ಸಂದೇಶ ಪಾಸ್ ಆಗುತ್ತೆ. ಹೋಮ್ ಮಿನಿಸ್ಟರ್ ಭೇಟಿ ಕೊಟ್ಟಿದ್ದಾರೆ. ಅಲ್ಲ ಸರ್, ನೋಡಿ, ಇದು ಭೇಟಿ ಕೊಡೋದ್ರಿಂದ ಒಂದು ದಿವಸದಿಂದ ವ್ಯವಸ್ಥೆ ಸರಿ ಆಗತಕ್ಕಂಥದ್ದಲ್ಲ. ಈಗ ನಮ್ಮ ನಿವೃತ್ತ ಅಧಿಕಾರಿಗಳು ಹೇಳ್ತಾ ಇದ್ರು, ಅಲ್ಲಿರ್ತಕ್ಕಂಥದ್ದು ಇವತ್ತು ಈ ಜೈಲಿನ ವ್ಯವಸ್ಥೆ ಇವತ್ತಿಂದಲ್ಲ, ಸುಮಾರು ವರ್ಷಗಳಿಂದ ಇದೆ. ಕಳೆದ ಬಾರಿಯ ಜೈಲಿನ ಒಬ್ಬರು ಸೂಪರಿಂಟೆಂಡೆಂಟ್ ಸಸ್ಪೆಂಡ್ ಆದ್ರು. ಇದು ಯಾವಾಗಲೂ ಈ ಪರಪ್ಪನ ಅಗ್ರಹಾರ ಜೈಲಿಂದ ಬ್ರಹ್ಮಾಂಡ ಕ್ರಮ ಜನಗಳು ನೋಡ್ತಾ ಬರ್ತಾ ಇದ್ದಾರೆ. ಆದ್ರೂ ಯಾಕೆ ವ್ಯವಸ್ಥೆ ಸರಿ ಮಾಡೋಕ್ಕಾಗ್ತಾ ಇಲ್ಲ? ನಾವು ಈ ವ್ಯವಸ್ಥೆಯಲ್ಲಿ ಇದ್ದೀವಲ್ವಾ? ನಾವು ಇಷ್ಟೆಲ್ಲ ಮೀಡಿಯಾ ಇದ್ದು, ಇಷ್ಟೆಲ್ಲ ರಾಜಕೀಯ ಪಕ್ಷಗಳಿದ್ದು, ಜನರಿದ್ದು, ಸಾರ್ವಜನಿಕರು ಪ್ರಶ್ನೆ ಕೇಳೋ ಸಾರ್ವಜನಿಕರಿದ್ರು, ವ್ಯವಸ್ಥೆ ಸರಿ ಆಗ್ತಾ ಇಲ್ಲ. ಇದು ಜೈಲಿಗೆ ಹೋದಂತಹ ಕೈದಿಗಳು ನೆಮ್ಮದಿಯಾಗಿ ಆರಾಮಾಗಿದ್ದಾರೆ, ಅಲ್ಲಿ ಹೊರಗಡೆ ಇರೋದಕ್ಕಿಂತ ಖುಷಿಯಾಗಿದ್ದಾರೆ ಅಂತಂದ್ರೆ, ಯಾರೋ ಒಬ್ಬ ಕೊಲೆಗಡಕ ಜೈಲಿಂದ ಆಚೆಗಡೆ ಯಾವ್ದೋ ಬೀದಿಲಿ ಮಲ್ಕೊಂಡಿರ್ತಾನೆ, ಕೊಲೆ ಮಾಡ್ಬಿಟ್ಟು ಜೈಲಲ್ಲಿ ನೆಮ್ಮದಿಯಾಗಿ ಮಲ್ಕೋತಾನೆ ಅಂದ್ರೆ ಅವನು ಹೊರಗಡೆ ನೆಮ್ಮದಿನ ಜೈಲಲ್ಲಿ ನೆಮ್ಮದಿನ ಅಂತಕ್ಕಂಥ ನಾವೆಲ್ಲರೂ ಯೋಚನೆ ಮಾಡಬೇಕಾಗುತ್ತೆ. ಸೊ ಈ ಮೆಸೇಜ್ ಪಾಸ್ ಆಗಬಾರ್ದು ಅಂತಂದ್ರೆ ಇಮ್ಮಿಡಿಯೇಟ್ ಆಕ್ಷನ್ ತಗೊಬೇಕು. ಇದ್ರ ವಿರುದ್ಧವಾಗಿ ಯಾರ್ಯಾರು ಪಾಲ್ಗೊಂಡವರೋ ಇವ್ರನ್ನ ಸುಮ್ಮನೆ ಸಸ್ಪೆನ್ಷನ್ ಅಲ್ಲ, ಕಂಪ್ಲೀಟ್ ಸಸ್ಪೆನ್ಷನ್, ಜೀವನ ಪೂರ್ತಿ ಸಸ್ಪೆನ್ಷನ್ ಇಟ್ಟಾಗ ಮಾತ್ರ ಈ ವ್ಯವಸ್ಥೆಗಳು ಸರಿ ಆಗ್ತವೆ. ಇದು ಈ ಒಳಗಡಿಕೆ ಇವೆಲ್ಲ ಹೋಗೋದು, ಡ್ರಗ್ಸ್ ಹೋಗೋದು, ಇವೆಲ್ಲ ಹೋಗೋದು, ಏನೋ ಕಾಂಪೌಂಡಿನ ಮೇಲೆ ಎಸಿತಾರೆ ಅಥವಾ ಇನ್ನೊಂದು ಯಾವುದೋ ಕೇಕ್ ಕಟ್ ಮಾಡೋದು, ಇವೆಲ್ಲ ನೇರವಾಗಿ ಹೋಗ್ತವೆ, ಗೇಟಂದೇ ಹೋಗ್ತಕ್ಕಂಥ ಕೆಲಸಗಳು ಇವೆಲ್ಲ. ಇವನ್ನೆಲ್ಲ ಮಟ್ಟ ಹಾಕಲಿಲ್ಲ ಅಂತಂದ್ರೆ ಜೈಲು ಅನ್ನತಕ್ಕಂಥದ್ದಕ್ಕೆ ಭಯನೇ ಇರಲ್ಲ. ಜೈಲಿಗೆ ಯಾವಾಗ ಭಯ ಇರಲ್ವೋ ಆವಾಗ ಕಾನೂನಿಗೆ ಭಯ ಇರಲ್ಲ. ಕಾನೂನಿಗೆ ಭಯ ಇಲ್ಲ ಅಂತಂದ್ರೆ ನಮ್ಮ ಸಂವಿಧಾನ, ಕಾನೂನು ಯಾವುದಕ್ಕೂ ಬೆಲೆ ಬರಲ್ಲ. ಅವಾಗ ಅಪರಾಧ ಕೃತ್ಯಗಳು ಜಾಸ್ತಿ ಆಗ್ತವೆ. ಇನ್ನೊಂದು ಬಾಂಗ್ಲಾದೇಶನೋ, ಶ್ರೀಲಂಕಾನೋ, ಆಫ್ಘಾನಿಸ್ತಾನನೋ ಆಗೋಗುತ್ತೆ ನಮ್ಮ ರಾಜ್ಯ. ಅದರಿಂದ ಇದನ್ನು ಮಟ್ಟ ಹಾಕಬೇಕು ಅಂತಂದರೆ ದಯಮಾಡಿ ಇಂಥ ಕೃತ್ಯಗಳನ್ನ ನಿಲ್ಲಿಸಬೇಕು ಅಂತ ಪಾಲ್ಗೊಂಡಿರ್ತಕ್ಕಂಥ ಅಧಿಕಾರಿಗಳನ್ನ ಕಂಪ್ಲೀಟ್ ಸಸ್ಪೆನ್ಷನ್ ಇಡಬೇಕು. ಬರೀ 3 ತಿಂಗಳಿಗೆ 6 ತಿಂಗಳಿಗೆ ಸಸ್ಪೆನ್ಷನ್ ಇಟ್ಟು ತಿರ್ಗಾ ವಾಪಸ್ ಕರ್ಕೊಂಬರ್ತಕ್ಕಂಥ ಕೆಲಸ ಆಗಬಾರ್ದು ಸರ್. ಕಂಪ್ಲೀಟ್ ಸಸ್ಪೆನ್ಷನ್ ಇಡ್ಬೋದು ಸರ್? ಆ ರೀತಿ ಇದೆಯಾ? ಕಂಪ್ಲೀಟ್ ಸಸ್ಪೆನ್ಷನ್ ಯಾರಿಗೂ ಇಡಲಿಕ್ಕೆ ಬರಲ್ಲ. ಸಂವಿಧಾನಕ್ಕಾಗಿ ಅವ್ರಿಗೂ ಕೂಡ ಹಕ್ಕಿದೆ. ಅವರನ್ನು ತಪ್ಪು ಮಾಡಿದರೆ ಡಿಸ್ಮಿಸ್ ಮಾಡಲಿ ಅಥವಾ ರ್ಯಾಂಕಿಂದ ರೆಡ್ಯೂಸ್ ಮಾಡಲಿ. ಹಾಗೇನೆ ಪನಿಷ್ಮೆಂಟ್ ಕೊಡ್ಬೋದು. ಪನಿಷ್ಮೆಂಟ್ ಕೊಟ್ಟು ರ್ಯಾಂಕ್ ರೆಡ್ಯೂಸ್ ಮಾಡ್ಬೋದು ಅಥವಾ ಕೆಲಸದಿಂದನೂ ತೆಗಿಬೋದು. ಹಾಗೇ ತೆಗಿಲಿಕ್ಕಾಗಲ್ಲ. ರೆಡ್ಡಿ ಅವರು ಹೇಳಿದ್ರಿಲ್ಲ, ಆಫೀಸರ್ಸ್ ಇದ್ರೆ ಮಾತ್ರ ಈ ಥರ ನಿಯಂತ್ರಣ ಮಾಡೋಕ್ಕೆ ಸಾಧ್ಯ. ಸ್ಟ್ರಿಕ್ಟ್ ಅಂದರೆ ಕಾನೂನನ್ನು ಜಾರಿಗೊಳಿಸ್ಬೇಕು. ಏನು ಅಲ್ಲಿ ಅವರಿಗೆ ನಿಯಮಗಳನ್ನು ರೂಪಿಸಿರ್ತಾರೆ, ಆ ಒಂದು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಇದೀಗ ನೋಡಿ, ಇವತ್ತು ಡಿಜಿಟಲ್ ಯುಗದಲ್ಲಿ ಇದ್ದೀವಿ. ಅವರು ಅಲ್ಲೇ ಇರಬೇಕು ಸೀನಿಯರ್ ಆಫೀಸರ್ ಅಂತೇನಿಲ್ಲ. ಈವನ್ ಕಾರಲ್ಲಿ ಹೋಗ್ತಾ ಇದ್ರು, ಯು ಕ್ಯಾನ್ ಸಿ ದಿ ಸಿಚುಯೇಷನ್ ಇನ್ ಜೈಲ್ ಇನ್ ಲೈವ್ ಏನೋ ಲೈವ್ ಟೈಮಲ್ಲಿ, ರಿಯಲ್ ಟೈಮಲ್ಲಿ ನೋಡ್ಬೋದು. CCTV ಎಲ್ಲ ಏನೇ ಕವರೇಜ್ ಇದ್ರೂ ಕೂಡ ಅವರು ನೋಡ್ಬೋದು. ಈಗಿರುವಾಗ ಕಷ್ಟ ಏನು? ಒಂದು ಕಾಲದಲ್ಲಿ ಇತ್ತು, ಯಾವುದೋ ಒಂದು ಮೂಲೆಯಲ್ಲಿ ಕರೆಂಟ್ ಇಲ್ವೋ ಇನ್ನೊಂದಿಲ್ವೋ ಅಂತಂದರೆ ಕಷ್ಟ ಆಗ್ತಾಯಿತ್ತು. ಇವಾಗೆಲ್ಲ ಬ್ಯಾಕಪ್ ಇದೆ, ಪವರು ಅನ್ಇಂಟ್ರಪ್ಟೆಡ್ ಪವರ್ ಸಪ್ಲೈ ಇದೆ. ಅಲ್ಲಿ ಊಟದ ವ್ಯವಸ್ಥೆಗೆ ಏನು ತೊಂದರೆ ಇಲ್ಲ. ಫೆಸಿಲಿಟೀಸ್ ಭಾಳ ಚೆನ್ನಾಗಿದೆ. ಮೊದಲಾದರೆ ಬೆಂಗಳೂರು ಜೈಲಲ್ಲೇ 3,000 ಜನ 4,000 ಜನ ಇಡ್ತಾಯಿದ್ರು. ಇಷ್ಟು ಜಾಗದಲ್ಲಿ ಅಷ್ಟೊಂದು ಜನ ಇಡೋದಕ್ಕೆ ಭಾಳ ಕಷ್ಟದ ಕೆಲಸ ಆಗ್ತಿದೆ. ಅದನ್ನು ಕೂಡ ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ರು. ಈಗ ಇದು ಒಂದು ವ್ಯವಸ್ಥಿತವಾದಂಥ ಜೈಲು ನಿರ್ಮಾಣ ಆದಮೇಲೂ ಕೂಡ ಇಲ್ಲಿ ಈ ರೀತಿ ನಡೀತದೆ ಅಂತ ಹೇಳಿದ್ರೆ ಹಾಗಾದರೆ ಏನಾಗ್ತಾ ಇದೆ ಅಂತ ನಾವು ಊಹಿಸ್ಲಿಕ್ಕೂ ಆಗಲ್ಲ. ಜಾಮರ್ ಹಾಕಿದ್ರೆ ರೇಡಿಯೇಷನ್ ಜಾಸ್ತಿ, ಜಾಮರ್ ಹಾಕಿದ್ರೆ ಈಗ ಕಾಲೇ ಹೋಗಲ್ಲ. ಈಗ ವಿಡಿಯೋ ಕೂಡ ಹೋಗ್ತಾ ಇದೆ ಅಂತಂದ್ರೆ ವಿಡಿಯೋ ಕಾಲ್ ಹೋಗ್ತಾ ಇದೆ. ಇನ್ನು ಜಾಮರ್ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಜಾಮರ್ ಹಾಕಿದ್ರೆ ಒಂದು ಸಣ್ಣ ಕಾಲ್ ಹೋಗೋದು ಕಷ್ಟ, ಕಾಲ್ ಹೋದ್ರು ಕನೆಕ್ಟ್ ಆಗುತ್ತೆ. ವಿಡಿಯೋ ಕಾಲ್ ಅಂದ್ರೆ ಹೈ ಲೆವೆಲ್ ಇಂಟರ್ನೆಟ್ ಸಿಗ್ತಾ ಇದೆ ಅಂತ. ಕಾಲ್ ರಿಸೀವ್ ಮಾಡ್ಲಿಕ್ಕೆ ಆಗಲ್ಲ, ನೆಟ್ವರ್ಕ್ ಸಿಗಲ್ಲ ಅಲ್ಲಿ. ವಿಡಿಯೋ ಕಾಲ್ ಹೋಗ್ತಾ ಇದೆ ಅಂದ್ರೆ ಹೈ ಲೆವೆಲ್ ಇಂಟರ್ನೆಟ್ ಸಿಗ್ತಾ ಇದೆ, ಹೈ ಲೆವೆಲ್ ವೈಫೈ ಕನೆಕ್ಷನ್ ಸಿಗ್ತಾ ಇದೆ ಅಂತ ಅರ್ಥ. ಅಂದ್ರೆ ಸ್ಯಾಟಲೈಟ್ ಫೋನ್ ಯೂಸ್ ಮಾಡ್ತಿದ್ದಾರಾ? ಇದೆಲ್ಲ ಯೋಚನೆ ಮಾಡಬೇಕಾಗುತ್ತೆ. ಈಗ ಸ್ಯಾಟಲೈಟ್ ಫೋನು ಯೂಸ್ ಮಾಡಿದ್ರೆ ನಿಮ್ಮ ಈ ಲೋಕಲ್ ನೆಟ್ವರ್ಕಿಂಗಿಗೆ ಸಂಪರ್ಕ ಬರೋಲ್ಲ. ಆದ್ದರಿಂದ ಇದು ಇನ್ನೂ ಡೇಂಜರಸ್. ಹಾಗಾದರೆ ಅದರಿಂದ ಯಾರಿದ್ದಾರೆ? ಒಂದು ವೇಳೆ ನಾರ್ಮಲ್ ಫೋನ್ ಯೂಸ್ ಮಾಡ್ತಾ ಇಲ್ಲ, ಅದು ಸ್ಯಾಟಲೈಟ್ ಫೋನ್ ಅಂತ ಹೇಳಿದ್ರೆ ಅದರಿಂದ ಯಾರಿದ್ದಾರೆ? ಅದಿನ್ನೂ ದೊಡ್ಡ ಕಾನೂನು ಬಾಹಿರ ಸ್ಯಾಟಲೈಟ್ ಫೋನ್ ಯೂಸ್ ಮಾಡ್ತಕ್ಕಂಥದ್ದು. ಅವ್ನು ಯಾರು ತೆಗೆದ್ನೋ ಏನೋ ಗೊತ್ತಿಲ್ಲ. ಅದು ಗೊತ್ತಾಗುತ್ತೆ. ಈಗ ನಾವು ಖಾಲಿ ಅರ್ಜಿನೇಟರು ಮತ್ತು ರಿಸೀವರ್ ಎಲ್ಲ ಟ್ರೇಸ್ ಮಾಡ್ಬೋದು, ಟ್ರಾಫಿಕ್ ಟ್ರೇಸ್ ಮಾಡ್ಬೋದು, ಎರಡು ಮಾತಿಲ್ಲ. ಆದರೆ ಅದೇ ಇರುತ್ತದೆ ನಾರ್ಮಲ್ ಆಗಿ. ಅಲ್ಲಿ ಅದು ನಡಿಬೇಕಾದ್ರೆ ಜಾಮರ್ನ ಸಸ್ಪೆಂಡ್ ಮಾಡ್ತಾರೆ, ಅದನ್ನ ನಲ್ಲಿಫೈ ಮಾಡ್ತಾರೆ ಆ್ಯಕ್ಟಿವಿಟೀಸು. ಸೊ ಆ ಟೈಮಲ್ಲಿ ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ, ಪರ್ಟಿಕ್ಯುಲರ್ ಟೈಮಲ್ಲಿ ಅವ್ರು ಕಾಲ್ ಮಾಡ್ತಾರೆ, ಬಿಡ್ತಾರೆ, ಮುಗಿತೀವಿ. ಹಾಗೆ ಅಂಡರ್ಸ್ಟ್ಯಾಂಡಿಂಗ್ ಏನು ಸರ್? ಆ ಥರ ಕೂತ್ಕೊಂಡು ರಿಸಾರ್ಟ್ಸಲ್ಲಿ ಕೂತಂಗೆ ಆರಾಮಾಗಿ ಕೂತ್ಕೊಂಡು ಮಾತಾಡ್ತಾರೆ ಅಂತ. ಹೌದು ರೀ, ಅದಕ್ಕೆ ಹೇಳಿದ್ದು ನಾನು. ಎಲ್ಲರಿಗೂ ಬಿಟ್ಟಿದ್ದಾರೇನೋ, ಕೆಲವರಿಗೆ ಬಿಟ್ಟಿದ್ದಾರೆ ನೋಡಿ. ಆ ಕೆಲವರಿಗೆ ಯಾಕೆ ಬಿಟ್ಟಿದ್ದಾರೆ? ಅವರ ಒಂದು
ಕಮಿಟ್ಮೆಂಟ್ ಇದೆ, ಶೂಟಿಂಗ್ ಸ್ಟಾರ್ಟಿಂಗ್ ಕೂತ್ಕೋತಾರಲ್ಲ ಕಮಿಟ್ಮೆಂಟ್ ಇದೆ. ಫೋಟೋನು ನಂಬಲಿಲ್ವಲ್ಲ ಯಾರನ್ನು, ಫಸ್ಟ್ ಯಾವ್ದು ರೆಸಾರ್ಟ್ ಇರ್ಬೋದು ಅಂತ ಅನ್ಕೊಂಡ್ರು. ಕನ್ಸಿಡರೇಷನ್ ಇಲ್ಲದೆ ಅವ್ರನ್ನ ಹಾಗೆ ಕೂರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಏನು ಇವರು ಎಲ್ಲ VVIPಗಳೇ ಇದ್ದಾರೆ, ಮೋಸ್ಟ್ ವಾಂಟೆಡ್ ಇದ್ದಾರೆ. ಅಲ್ಲಿ ಎಲ್ಲರೂ ಅವ್ರ ಫೋಟೋ ನೋಡಿದರೆ ಗುರ್ತೆ ಹಿಡಿತಿದ್ದಾರೆ. ಆಗಿರ್ಬೇಕಾದ್ರೆ ಲೆಕ್ಕ ಹಾಕೊಳ್ಳಿ. ನಾನು ಹೇಳೋದಿಷ್ಟೇ, ಕೊಲೆ ಪ್ರಕರಣ ಅಂದರೆ ಅತಿ ಹೆಚ್ಚಿನ ಮಟ್ಟದ ಪನಿಷ್ಮೆಂಟ್ ಇರ್ತಕ್ಕಂಥ ಸೆಕ್ಷನ್. ಅದಕ್ಕಿಂತ ದೊಡ್ಡದು ಯಾವ್ದಾರು ಇದೆಯಾ? ಇಲ್ಲ. ಅಂದಮೇಲೆ ಆ ಕೇಸಿನ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಏನಿದೆ, ಡೆತ್ ಸೆಂಟೆನ್ಸ್ ಇದೆ. ಇದಕ್ಕೆ ಹೌದು, ಇದಕ್ಕೆ ಅಂತಂದರೆ ಕೊಲೆ ಸ್ವಾಮಿ, ಅದು ಮ್ಯಾಕ್ಸಿಮಮ್ ಪನಿಷ್ಮೆಂಟು ಕೊಲೆಗೆ ಇರ್ತಕ್ಕಂಥದ್ದು ಡೆತ್ ಸೆಂಟೆನ್ಸ್. ಅದಕ್ಕಿಂತ ದೊಡ್ಡ ಪನಿಷ್ಮೆಂಟ್ ಇರೋದು ಕೇಸ್ ಯಾವ್ದಾರು ಇದೇನಾ ಅಂತ ನಾನು ತಮಗೆ ಕೇಳಿದೆ. ಇಲ್ಲ ಅಂದಮೇಲೆ ಈ ಥರದ ಒಂದು ಅಫೆನ್ಸಲ್ಲಿ ಇರ್ತಕ್ಕಂಥವ್ರನ್ನ ನಾವು ಯಾವ ರೀತಿ ನೋಡ್ಕೊಳ್ಬೇಕು, ಯಾವ ರೀತಿ ಅದನ್ನು ಮುತುವರ್ಜಿ ವಹಿಸಿ ನ್ಯಾಯಾಲಯದ ತೀರ್ಮಾನಕ್ಕೆ ಬಿಡಬೇಕು. ನಾವೇ ಹೋಗಿ ಕೊಂದಾಕ್ಬಿಡ್ಬೋದು, ಹಾಗಾದ್ರೆ ಆಗುತ್ತೇನಾ? ನ್ಯಾಯಾಲಯದ ಪ್ರೋಸೆಸ್ ನಾವು ಭಾಳ ದೊಡ್ಡದಿದೆ ನಮ್ಮ ದೇಶದಲ್ಲಿ. ಅದನ್ನು ನಾವು ಸಿಸ್ಟಮ್ಯಾಟಿಕ್ಕಾಗಿ ಫಾಲೋ ಮಾಡಿದರೆ ಒಂದು ತಾರ್ಕಿಕ ಹಂತಕ್ಕೆ ಬರ್ತದೆ. ಆ ಲಾಜಿಕಲ್ ಎಂಡಿಗೆ ತೊಗೊಂಡೋಗ್ಬೇಕಾದ್ರೆ ಎಲ್ಲ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ನಮ್ಮ ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲ ಇಲಾಖೆಗಳು, ಈ ನ್ಯಾಯಾಲಯ ಕೊಡಿಸುವಂಥ ಇಲಾಖೆಗಳು, ಪೊಲೀಸು, ಪ್ರಿಸನ್ಸು, ನ್ಯಾಯಾಲಯ, ಪ್ರಾಸಿಕ್ಯೂಟರ್ಸು, ಈ 4 ಡಿಪಾರ್ಟ್ಮೆಂಟು ಭಾಳ ಅಚ್ಚುಕಟ್ಟಾಗಿ ಕೆಲಸ ನಿರ್ವಹಿಸಬೇಕು. ಇದಕ್ಕೆ ಪೂರಕವಾಗಿರಬೇಕು ಒಂದಕ್ಕೊಂದು. ಈಗ ನಾವು ಹೇಳಿದ್ವಿ, ಇದುವರೆಗೆ ಪೊಲೀಸ್ ಮೇಲೆ ಏನಾದ್ರು ಒಂದು ಬೆಟ್ಟು ತೋರಿಸುವಂಥ ಕೆಲಸ ಆಗಿಲ್ಲ. ಅಂದಮೇಲೆ ಎಲ್ಲರೂ ಅಪ್ರಿಷಿಯೇಟ್, ಆಲ್ ಕ್ವಾರ್ಟರ್ಸ್ ಇನ್ಕ್ಲೂಡಿಂಗ್ ಪಾಪ ನೊಂದವರು ಕೂಡ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಇವತ್ತು ನೊಂದವರು ಅಳ್ತಾ ಇದ್ದಾರೆ, ಭಯ ಆಗಿದೆ ಅವರಿಗೆ, ಅವ್ರ ಜೀವನ ಹೇಗೆ ಮಾಡೋದು, ಬರ್ತಾನೆ ಯಾಚೆ ಬಂದ್ಬಿಡ್ತಾನೆ ಅಂತ ಅವನು ಬರಲ್ಲ, ಬಂಟ್ರು ಬರ್ತಾರೆ. ಅಲ್ಲ ನೋಡಿ, ಯಾರೋ ನನ್ನ ತಮ್ಮನನ್ನ ಅಥವಾ ನನ್ನ ಮಗನನ್ನ, ನನ್ನ ಮಗಳನ್ನ ಕೊಲೆ ಮಾಡಿದವನು ನೋಡಿ ಅಷ್ಟು ನೆಮ್ಮದಿಯಾಗಿ ಜೈಲಲ್ಲಿ ಇದ್ದಾನೆ ಅಂತಕ್ಕಂಥದ್ದು, ಅದಕ್ಕಿಂತ ದೊಡ್ಡ ನೋವು ಇನ್ನೊಂದು ಬೇಕಾಗಿಲ್ಲ. ಈಗ ಯಾರೋ ಕೊಲೆ ಹೋಗಿರ್ತಕ್ಕಂಥ ಸಂಬಂಧಿಕರುಗಳು ನೋಡಿ ಅಷ್ಟು ನೆಮ್ಮದಿಯಾಗಿದ್ದಾನೆ, ಕೊಲೆ ಮಾಡಿ ನನ್ನ ಮಗ ಪಾಪ ಸ್ವರ್ಗಸ್ಥನ ಸತ್ತೋಗ್ಬಿಟ್ಟ ಇವನಿಂದ, ಇವನ ಕಾರಣಕ್ಕೋಸ್ಕರ ಅಂತೇಳಿ ಆ ಯಾರೋ ರೌಡಿ ಶೀಟರ್ಗಳನ್ನೋ ನೋಡಿ ಭಾಳ ನೊಂದ್ಕೊಂತಾರೆ. ಆ ನೋವಿಗೆ, ಆ ಕಣ್ಣೀರಿಗೆ ತುಂಬಾ ಕೇಸ್ ಆಗಿದೆ ಇವನ ಮೇಲೆ, ಹತ್ರ ಒಂದು 8 ಆಗಿದೆ ಕಾಣಿಸ್ತದೆ. ಅಲ್ಲ, ಈಗ ರೌಡಿ ಶೀಟ್ರ್ ಅವ್ನು ಯಾರು ನಾಗ ಅಂತ ಇದ್ದಾನಲ್ಲ, ಅವನು ಒನ್ ಆಫ್ ದ ಬಿಗ್ಗೆಸ್ಟ್ ರೌಡಿ ಅವನು ಬೆಂಗಳೂರಿಗೆ. ಸೊ ಅವನು ಸಹ ಅವರು ಆ ಗುಂಪಿನಲ್ಲೇ ಇದ್ದಾನೆ. ಸೊ ಇವ್ರದೆಲ್ಲ ಗ್ರೂಪ್ ಸೇರ್ಕೊಂಡು ಇದೊಂದು ಮೀಟಿಂಗ್ ಮಾಡ್ತಾ ಇದ್ದಾರೆ, ಚರ್ಚೆನಲ್ಲಿದ್ದಾರೆ ಅಂತಂದ್ರೆ ನೆಮ್ಮದಿ ಕೂಲಾಗಿ ಆರಾಮಾಗಿ ಬೆಂಗಳೂರಿನ ವೆದರ್ನ ಗಾಳಿನ ತೆಗೆದುಕೊಂಡು ಆರಾಮಾಗಿ ನೆಮ್ಮದಿಯಾಗಿದ್ದಾರೆ ಅಂತ ಅರ್ಥ. ಇದು ನಿಜವಾಗ್ಲೂ ಲಾ ಆ್ಯಂಡ್ ಆರ್ಡರ್ ಫೇಲರು. ಇದು ನಿಜವಾಗ್ಲೂ ಈ ಘಟನೆ ಆಗಬಾರ್ದು. ಎಲ್ಲೂ ಸಹ ಈ ಪರಿಸ್ಥಿತಿ, ಈ ವ್ಯವಸ್ಥೆ ನಡಿಬಾರ್ದು. ಯಾಕೆಂದರೆ ಇದೊಂದು ಕಂಪ್ಲೀಟಾಗಿ ಒಂದು ಸಿಸ್ಟಮ್ನ ಹಾಳು ಮಾಡ್ದಂಗೆ. ಆಲ್ಮೋಸ್ಟ್ ಸರ್ ನೋಡಿ, ನಮ್ಮಲ್ಲಿ ಹೆದರ್ಕೊಳ್ಳೋದು ಯಾವುದಕ್ಕೆ? ಕಾನೂನಿಗೆ ಹೆದರ್ಕೋತಾ ಇದ್ದಾರೆ ಪ್ರತಿಯೊಬ್ಬರು. ಕಾನೂನಿಗೆ ನಾನು ಹೆದರ್ಕೊಳ್ತೀನಿ, ನೀವು ಹೆದರ್ಕೋತೀರಾ, ಇನ್ನೊಬ್ರು ಹೆದರ್ಕೊಳ್ತಾರೆ ಕಾನೂನಿಗೆ ಅಂತಂದರೆ ಭಯ ಇರ್ತಕ್ಕಂಥದ್ದು. ಒಂದು ಅಪರಾಧ ಮಾಡಬಾರ್ದು ಅಂತ ಅಂದರೆ ಕಾನೂನಿಗೆ ಭಯ ಇರಬೇಕು. ಆದರೆ ಆ ಕಾನೂನನ್ನೇ ಇವ್ರು ಕೊಂಡ್ಕೊತಾರೆ ದುಡ್ಡಿನಲ್ಲಿ ಅಂತ ಅಂದರೆ, ಕಾನೂನಲ್ಲಿ ಏನು, ಕಾನೂನು ಅಲ್ಟಿಮೇಟ್ಲಿ ಏನಾಗುತ್ತೆ, ಜೈಲ್ ಆಗುತ್ತೆ ಅಂತದೇ ಫೈನಲ್. ಬೇರೆ ಅದು ಬಿಟ್ಟರೆ ಇನ್ನೇನು ಆಗಲ್ಲ ನಮ್ಮ ಸಂವಿಧಾನಿಕ ವ್ಯವಸ್ಥೆನಲ್ಲಿ. ಸೊ ಆ ಜೈಲಿನಲ್ಲಿ ನೆಮ್ಮದಿಯಾಗಿರ್ಬೋದು ಅಂತಂದರೆ ಜನ ಯಾಕೆ ಹೆದರ್ಕೊಳ್ತಾರೆ? ಕಾನೂನನ್ನು ಕೈ ತಗೊಳ್ತಾರೆ. ಅಪರಾಧ ಮಾಡ್ಲಿಕ್ಕೆ ಎದುರುಕೊಳ್ಳಲ್ಲ, ಬಿಡಿ ನೆಮ್ಮದಿಯಾಗಿರೋಣ, ಯಾರೋ ನನಗೆ ಆಗಲ್ಲ ಸರ್, ಇನ್ನೊಬ್ಬ ಯಾರು ಆಗಲ್ಲ, ಅವ್ನು ಸಾಯಿಸ್ಬಿಡೋಣ ಬಿಡಿ, 1-2 ವರ್ಷ ಜೈಲಲ್ಲಿ ಇದ್ದು ನೆಮ್ಮದಿಯಾಗಿದ್ದು ಆರಾಮಾಗಿ ಕೂಲಾಗಿ ಬರೋಣ, ಇನ್ನೊಂದು ಸ್ವಲ್ಪ ದಪ್ಪಾಗಿ ದಷ್ಟಪುಷ್ಟವಾಗಿ ಬರೋಣ ಅಂತಕ್ಕಂಥದ್ದು ಯೋಚನೆ ಮಾಡ್ತಾರೆ. ಸೊ ಅದರಿಂದ ಈ ವ್ಯವಸ್ಥೆ ಇಮ್ಮಿಡಿಯೇಟ್ ಸರಿಯಾಗಬೇಕು. ಸರ್ಕಾರ ದಯಮಾಡಿ ಇದ್ರ ಕಡೆ ಗಮನ ಕೊಡಬೇಕು. ಅವರ ಪರ್ಸನಲ್ ಏನೇನು ಪಾಪ ಬದಲಾವಣೆಗಳು, CM ಬದಲಾವಣೆ, ಅದು ಇದು ಪಾಪ ಮನೆ ಹೇಳ್ತಾ ಇದ್ರೆ, ಯಾರೋ ರಾಜ್ಯಪಾಲರು ಮನೆ ಓಡಿಸ್ಬಿಡ್ತೀವಿ, ಬಾಂಗ್ಲಾದೇಶದ ಪ್ರಧಾನಿ ಓಡೋದಂಗೆ ರಾಜ್ಯಪಾಲರನ್ನು ಓಡಿಸ್ಬಿಡ್ತೀವಿ, ಬೆಂಕಿಗೆ ಬಿಡ್ತೀವಿ, ಕಲ್ಲೊಡ್ಬಿಡ್ತೀವಿ ಅಂತ ಬಿಟ್ಟು, ಆ ಕೆಲಸಗಳನ್ನ ಬಿಟ್ಟು ಕಲ್ಲೊಡೆಯರು, ಬೆಂಕಿಕೋರು, ಉಗ್ರಗಾಮಿಗಳು ಇರ್ತಕ್ಕಂಥ ಈ ಜೈಲನ್ನ ಸರಿಪಡಿಸಿ. ಫಸ್ಟು ಈ ಜೈಲಿನಲ್ಲಿ ಪರಿಸ್ಥಿತಿ ಈ ಥರ ಇದೆ. ಕಲ್ಲೊಡೆಯರು ಪಾಪ ನೀವು ತಿರ್ಗಾ ಕಲ್ಲೊಡೆಯೋದಂತೆ, ತಿರ್ಗಾ ನೀವು ಮತ್ತೆ ಜೈಲಿಗೆ ಹೋಗೋದಂತೆ, ತಿರ್ಗಾ ಅಲ್ಲಿ ನೆಮ್ಮದಿಯಾಗಿರೋದಂತೆ ಅಂತೆಲ್ಲ ಬೇಡ. ಫಸ್ಟ್ ಈ ವ್ಯವಸ್ಥೆಯನ್ನು ಸರಿ ಮಾಡಿ, ಜನರಿಗೆ ಕಾನೂನಿನ ಭಯ ಇರಲಿ. ಮತ್ತು ಜನಗಳಿಗೆ ಕಾನೂನು ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು, ಕಾನೂನು ಚೌಕಟ್ಟಿನಲ್ಲಿ ಇರಬೇಕು ಅಂತಕ್ಕಂಥದ್ದು ಬರಲಿ. ಇವೆಲ್ಲ ನೋಡಿದಾಗ ಜನಗಳಿಗೆ ರಾಂಗ್ ಮೆಸೇಜ್ ಪಾಸ್ ಆಗುತ್ತೆ. ಸಾರ್ವಜನಿಕರುಗಳು ಬೇರೆ ರೀತಿ ಯೋಚನೆ ಮಾಡ್ತಾರೆ. ತಪ್ಪು ಮಾಡಿದ್ರು ಏನೂ ಶಿಕ್ಷೆ ಆಗಲ್ಲ, ತಪ್ಪು ಮಾಡಿದ್ರು ನೆಮ್ಮದಿಯಾಗಿರ್ಬೋದು ಅನ್ನೋ ಕಡೆ ಗಮನ ಹರಿಸ್ತಾರೆ. ಅದರಿಂದ ಈ ಮನಸ್ಥಿತಿ ಹೋಗ್ಬೇಕು ಅಂತಂದರೆ ಇಂಥವನ್ನ ಇಡೀ ಸಮಾಜ, ಇವತ್ತು ಸಮಾಜ ನೋಡಿದೆ, ಸೋಷಿಯಲ್ ಮೀಡಿಯಾದ ನೋಡಿದೆ, ನ್ಯೂಸಲ್ಲಿ ನೋಡಿದೆ, ಎಲ್ಲ ಕಡೆನೂ ನೋಡಿದೆ. ಆ ಸಮಾಜ, ಆ ನೋಡಿರ್ತಕ್ಕಂಥ ಸಮಾಜ ಮನಸ್ಥಿತಿಗೆ ಹೋಗಿರ್ತಕ್ಕಂಥದ್ದು, ಆ ಮನಸ್ಥಿತಿಯಿಂದ ಈಚೆ ಬರಬೇಕು ಅಂತಂದರೆ ನೀವೇನು ನೆಕ್ಸ್ಟ್ ಆ್ಯಕ್ಷನ್ ತಗೋ